ಕೆಂಪೇಗೌಡ ನ್ಯೂಸ್‌ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಿವಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಲೇಜುಗಳಿಗೆ ಪ್ರಾಂಶುಪಾಲರಿಗೆ ದಿಕ್ಕಿಲ್ಲ. ಅಂದ್ರೆ ಪ್ರಾಂಶುಪಾಲರಿಲ್ಲ ಅಂತ. ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದೆ, ಸುಧಾರಣೆಗಳು ಮಾಡಲಿಕ್ಕೆ. ಈ ಸರ್ಕಾರ ಯಾಕಂತಂದ್ರೆ 75 ವರ್ಷಗಳ ಕಾಲ ಅಧಿಕಾರ ಕೊಟ್ಟಿದ್ರು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ, ಯಾವ ತರ ಈ ದೇಶದಲ್ಲಿ ಅಭಿವೃದ್ಧಿ ಆಗಿದೆ ಅಥವಾ ಯಾವುದೂ ಕೂಡ ನಮ್ ಕೊರತೆ ಆಗಿಲ್ಲ ಅನ್ನೋ ಮಟ್ಟಕ್ಕೆ ಅದು ಗೊತ್ತಿಲ್ಲ ಆ ಪಕ್ಷಕ್ಕೆ ಏನು ಅಂತ. ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮಾಮೂಲಿ ಜನಸಾಮಾನ್ಯರನ್ನ ಯಾವ ತರ ಯಾಮಾರಿಸ್ಬೇಕು ಅಂತಕ್ಕಂಥ ಒಂದು ವಿಚಾರ ಬಿಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ನೈತಿಕತೆ ಬದ್ಧತೆ ಇಲ್ಲ. ಯಾಕಂತಂದ್ರೆ ಒಳ್ಳೆ ಶಿಕ್ಷಣ ಕೊಟ್ಟು ಒಳ್ಳೆ ಒಂದು ಶಾಲಾ ಕಾಲೇಜುಗಳು ನಡೆಸಿದ್ರೆ ಎಲ್ಲಿ ಆ ಮಕ್ಕಳು ಬುದ್ಧಿವಂತರಾಗಿ ಆಮೇಲೆ ಸರ್ಕಾರಗಳು ನಡ್ಸಕ್ಕಾಗಲ್ಲ. ಇರೋ ಮನುಷ್ಯರೆಲ್ಲ ಬುದ್ಧಿವಂತರಾಗ್ಬಿಟ್ರೆ ಇವ್ರು ಯಾಮಾರ್ಸಕ್ಕಾಗಲ್ವಲ್ಲ. ಆ ತರ ಏನಾದ್ರು ಇತ್ತ ಏನೋ ಗೊತ್ತಿಲ್ಲ. ಇವರ ಸರ್ಕಾರದಲ್ಲಿ ಆ ಪ್ರಾಂಶುಪಾಲರು ಸುಮಾರು ಎಷ್ಟು ಬರಾಬರಿ ಕರ್ನಾಟಕದಲ್ಲಿ 440 ಪ್ರಥಮ ದರ್ಜೆ PU ಕಾಲೇಜುಗಳಿದ್ರೆ ಅದರಲ್ಲಿ 428 ಕಾಲೇಜುಗಳಿಗೆ ಪ್ರಾಂಶುಪಾಲರಿಲ್ಲ. ಮುಕ್ಕಾಲು ಭಾಗ ಅಲ್ಲ, ಅರ್ಧ ಸುಮಾರು ಇನ್ನೇನೆಲ್ಲ ಒಂದು ಎಲ್ಲ ಕಾಲೇಜುಗಳಿಗೆ ಇಲ್ಲ ಅಂತಲೇ ಅರ್ಥ. ಈಗ 10 20 ಕಾಲೇಜ್ ಅಲ್ಲ, 440 ಕಾಲೇಜುಗಳಿಗೆ 428 ಕಾಲೇಜುಗಳಿಗೆ ಪ್ರಾಂಶುಪಾಲರಿಲ್ಲ. ಮತ್ತೆ ಯಾವ ತರ ನಡೀತಾವ ಅವು ಶಿಕ್ಷಣ ಮಟ್ಟ ಶಾಲಾ ಕಾಲೇಜುಗಳಲ್ಲಿ? ಮತ್ತೆ ಕಾಲೇಜನ್ನ ಕಂಟ್ರೋಲ್ ಮಾಡೋರು ಯಾರು? ಅಲ್ಲಿನ ಶಿಕ್ಷಣದ ಸ್ಥಿತಿ ಯಾವ ತರ ಇದೆ ಅಂತಕ್ಕಂಥದ್ದು ಆ ದೇವ್ರಿಗೆ ಗೊತ್ತಾಗಬೇಕು. ಮಂತ್ರಿಗಳಿಗಂತೂ ಮರ್ಯಾದೆ ಇಲ್ವಾ? ಈ ಎಜುಕೇಶನ್ ಮಂತ್ರಿಗಳಿಗೆ ಅವ್ರು ಬಂದಾಗೆಲ್ಲ ಇದೇ ಪರಿಸ್ಥಿತಿಗಳು. ಅದಕ್ಕೆ ಒಳ್ಳೊಳ್ಳೆ ಯಾರು ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು ಮಂತ್ರಿ ಸ್ಥಾನಗಳು ಕೂಡ. ಈಗ ಕೊಟ್ಟಿರ್ತಕ್ಕಂಥ ಮಂತ್ರಿಗಳಿಗೆ ಅದು ಗಮನಕ್ಕೆ ಬಂದಿದೆಯೋ ಗೊತ್ತಿಲ್ಲ. ಪಾಪ ಅವ್ರು ಇನ್ನೇನು 1.5 ವರ್ಷ ಇದೆ. ಅವ್ರ ಕಷ್ಟದಲ್ಲಿ ಅವ್ರು ಇರ್ತಾರೆ. ಈಗ ಚುನಾವಣಾ ಫಂಡ್ ಅಂತ ಮಾಡ್ಕೊಬೇಕಲ್ಲ, ಆ ಒಂದು ಇದ್ರಲ್ಲಿ. ಈ ZPTP ಏನು ಸ್ಥಳೀಯ ಚುನಾವಣೆಗಳು ಬಂದಿರತಕ್ಕಂಥ ಗತಿನ ಶಿಕ್ಷಣಕ್ಕೂ ಬಂದ್ರೆ ಹೇಗೆ? ರಾಜಕೀಯಗಳು 100 ಇರ್ಲಿ, ಆ ಚುನಾವಣೆಗಳು ಮಾಡ್ಲಿ ಬಿಡ್ಲಿ, ಆ ಅನುದಾನಗಳು ಬೇಕಾದ್ರೆ ಇವರೇ ತಗೊಂಡು ತಿನ್ಲಿ, ಅದು ಸಮಸ್ಯೆ ಅಲ್ಲ. ಈ ಶಿಕ್ಷಣದ ಏನ್ ಮಾಡ್ತೀರಿ ನೀವು? ಗುಣಮಟ್ಟದ ಶಿಕ್ಷಣ ಕೊಡ್ಬೇಕಂತಂದ್ರೆ ಸ್ಟಾಫ್ ಇರ್ಲೇಬೇಕಲ್ವಾ ಎಲ್ಲಾ ಶಾಲಾ ಕಾಲೇಜುಗಳು ಕೂಡ. ಹಾಗಾಗಿ ನಾನು ಬರೀ ಕಾಲೇಜ್ದು ಮಾತ್ರ ಹೇಳ್ತಾ ಇದ್ದೀನಿ. ಪ್ರಥಮ ದರ್ಜಾ ಕಾಲೇಜ್ದು ಮಾತ್ರ ಸುಮಾರು ಎಲ್ಲಾ ಕಾಲೇಜುಗಳು ಕೂಡ ಪ್ರಾಂಶುಪಾಲರ ದಿಕ್ಕಿಲ್ಲ. ಅದು ಸರ್ಕಾರಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಎಲ್ಲ ನಿದ್ದೆ ಮಾಡೋ ಮಟ್ಟದಲ್ಲಿ ಇದ್ದಾರೆ. ಎಲ್ಲ ಮಂತ್ರಿಗಳು ಕೂಡ ನಿದ್ದೆ ಮಾಡ್ತಾ ಇದ್ದಾರೆ, ಮಾಡ್ದಂಗೆನೆ ಅವರು. ಆಮೇಲೆ ಈ ನಮ್ಮ ಮುಖ್ಯಮಂತ್ರಿಗಳದೊಂದು ಚಿಕ್ಕದೊಂದು ಮಾತಾಡೋಣ ಇಲ್ಲಿ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಎಲ್ಲರೂ ಒಗ್ಗಟ್ಟಿಂದ ಹೋಗೋಣ, ವಿರೋಧ ಪಕ್ಷಗಳು ಕೂಡ ನಮ್ಗೆಲ್ಲ ಸಪೋರ್ಟ್ ಆಗಿ ಮಾಡಿ ನಾವೆಲ್ಲ ಕರ್ನಾಟಕವನ್ನ ನಂಬರ್ 1 ಸ್ಥಾನದಲ್ಲಿ ಮಾಡೋಣ ದೇಶದಲ್ಲಿ ಅಂತ. ಆದ್ರೆ ನನಗೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರು ನೋಡಿದಾಗ ಒಂದು ಚಿಕ್ಕದೊಂದು ಕತೆ ನೆನಪಾಗ್ತದೆ. ಏನಂದ್ರೆ ಇವ್ರ ಇಂಟೆನ್ಷನ್ ಹೇಗಿರ್ತದೆ ಅಂತಂದ್ರೆ, ಈ ಕಾಡಲ್ಲಿ ಒಂದು ಸಿಂಹ ಇತ್ತಂತೆ. ಆ ಸಿಂಹ ಕಾಡಿನ ರಾಜ. ಆಮೇಲೆ ನರಿ ಕೂಡ ನಾನು ರಾಜ ಆಗ್ಬೇಕಂತಕ್ಕಂಥ ಆಸೆ ಇತ್ತು. ಯಾವುದಕ್ಕೆ? ನರಿಗೆ. ಆ ನರಿ ಏನ್ ಮಾಡಿದೆ ಗೊತ್ತಾ? ಆ ಒಂದ್ಸತಿ ಚುನಾವಣೆ ನಡೆಸಲೇ ಬಿಡೋಣ, ಪ್ರತಿ ವರ್ಷನೂ ಸಿಂಹನೇ ಬೇಡ, ಈ ಸತಿ ಚುನಾವಣೆ ನಡೆಸೋಣ ಅಂತೇಳಿ. ನಾನು ಕಾಡಿಗೆ ರಾಜ ಆಗ್ಬೇಕು ಅಂತ. ಆಯ್ತು, ಈ ಸಿಂಹನು ಒಪ್ಕೊಂಡ್ಬಿಡ್ತಂತೆ. ಏನ್ ನನ್ ಮೇಲೆ ನೀನ್ ಗೆಲ್ತೀಯ, ಆಯ್ತು ನಿಲ್ತೇ ಬಿಡೋಣ ಅಂತ. ಆವಾಗ ಮೀಟಿಂಗ್ಗಳು ಮಾಡ್ತಾ ಇತ್ತಂತೆ. ಸಿಂಹ ನನ್ನನ್ನು ಗೆಲ್ಲಿಸಿ ಇದೇ ತರ ನೋಡ್ಕೊಂತೀನಿ ಹಾಗೆ ಹೀಗೆ ಅಂತ ಅದರ ಪ್ರಣಾಳಿಕೆ. ಆಮೇಲೆ ಈ ನರಿದೊಂದು ಸ್ಟಾರ್ಟ್ ಮಾಡ್ತು ಪ್ರಣಾಳಿಕೆ. ಏನಂದ್ರೆ, ನೀವು ಇಷ್ಟು ವರ್ಷಗಳಿಂದ ಕಾಡಲ್ಲಿದ್ದೀರಾ, ಮಳೆಗಾಲ ಬಂದ್ರೆ ಚಳಿ ಜಾಸ್ತಿ ಆಗ್ತದೆ, ನಿಮ್ಗೆ ಹೊಚ್ಕೊಳ್ಳಕ್ಕೆ ಕಂಬ್ಳಿಗಳಿಲ್ಲ, ಏನ್ ಮಾಡ್ತೀರ ನೀವೆಲ್ಲ ಅಂತಕ್ಕಂತ ಉಲ್ಲನ್ ರಗ್ಗು ಅಂತ ಅದು ಭಾಷಣ. ಅದು ಅದ್ರದ್ದೊಂದು ಪ್ರಣಾಳಿಕೆ ಬಿಡುಗಡೆ ಮಾಡ್ತು. ಇವಕ್ಕೆಲ್ಲ ನಿಜ ಅನಿಸ್ತು. ನಮ್ಗೆ ಇಷ್ಟು ವರ್ಷಗಳಿಂದ ಸಿಂಹ ಇದೆ ಕಾಡಲ್ಲಿ, ನಮ್ಗೆ ಯಾವತ್ತೂ ಕೂಡ ನಮ್ಮ ಯೋಗಕ್ಷೇಮ ವಿಚಾರಿಸಿಲ್ಲ. ನೆರಿ ಯಾಕೋ ನಮ್ಮನ್ನು ತುಂಬಾ ಕೇರ್ಫುಲ್ ಆಗಿ ನೋಡ್ತಾ ಇದೆ. ಇವತ್ತಿಂದ ನಮ್ಗೆ ಚುನಾವಣೆಯಲ್ಲಿ ಗೆದ್ರೆ ಉಲ್ಲನ್ ರಗ್ಗುಗಳು ಬೇರೆ ಕೊಡ್ತೀನಿ ಅಂತ ಹೇಳ್ತಾ ಇದೆ, ಚಳಿಗೆ ತಡೆಯಕ್ ಆಗ್ತಾ ಇಲ್ವಲ್ಲ ಅಂತ. ಆಯ್ತು, ಚುನಾವಣೆ ನಡೀತು, ಎಲ್ಲ ಓಟ್ ಹಾಕ್ಬಿಟ್ರು. ನೆರಿ ಗೆದ್ದೋಯ್ತು, ಸಿಂಹ ಸೋತೋಯ್ತು. ಸೋತಿರ್ತಕ್ಕಂಥ ಸಿಂಹ ಗುಹೆಯಲ್ಲಿ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತು. ನನಗೇನು ನೀವೇ ಸಾಯಿರಿ, ನನಗೇನು ಬೇಕಾಗಿಲ್ಲ ಅಂತ, ಆ ಎಲೆಕ್ಷನ್ಗಳೇ ಬೇಡ, ಹೆಂಗೂ ಸೋತಿದ್ದೀನಂತ ಅದು ಒಂದೇ ಮಾತಲ್ಲಿ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತು. ಈ ನರಿ 6 ತಿಂಗಳಾದ್ರೂ ಉಲ್ಲನ್ ರಗ್ ಕೊಟ್ಟಿಲ್ಲ ಅಂತ. ಯಾವ್ದಕ್ಕೆ? ಈ ಕುರಿಗಳಿಗೆ ಅಂತ, ಕಾಡು ಪ್ರಾಣಿಗಳಿಗೆ. ಆವಾಗೆಲ್ಲ ಚಳಿ ಜಾಸ್ತಿ ಆಗ್ತಾ ಇದೆ, 1 ತಿಂಗಳು 2 ತಿಂಗಳೆಲ್ಲ ನೋಡಿ 6 ತಿಂಗಳಾಯ್ತು ಕೊಟ್ಟಿಲ್ಲ. ಒಂದ್ಸತಿ ಎಲ್ಲ ಆ ನರಿ ಇರ್ತಕ್ಕಂಥ ಗುಹೆ ಹತ್ರ ಹೋಯ್ತಂತೆ. ಏನು ಅಂತಂದ್ರೆ, ಕರೆದುವಂತ ನೆರಿನ. ನರಿ ಗುಹೆಯಿಂದ ಹೊರಗಡೆ ಬಂದು ಏನೆಲ್ಲ ಬಂದಿದ್ರ ಅಂತ ಕೇಳಿದ್ರೆ, ಏನ್ ಸ್ವಾಮಿ ನೀನ್ ಇಷ್ಟು 6 ತಿಂಗಳಾಯ್ತು ಉಲ್ಲನ್ ರೋಗ್ ಕೊಡ್ತೀನಿ ಅಂತೇಳಿ, ಇವಾಗ ಕೊಟ್ಟಿಲ್ವಲ್ಲ, ಮಾತು ತಪ್ತಾ ಇದೆಯಾ ಅಂತೇಳಿ ಏನೋ ಮಾತಾಡಿದೇವೆ. ಅದಕ್ಕೆ ಅದು ಅಂತಂತೆ, ನೀವು ಇಲ್ಲಿಗೆ ಬರ್ಲೇಬೇಕಾಗಿಲ್ಲ, ನನಗೆ ಎಷ್ಟು ನೋವಿದೆ ಗೊತ್ತಾ ಒಳಗೆ, ನನಗೆ ತುಂಬಾ ನೋವಿದೆ, ನಾನು ಕೊಟ್ಟಿರ್ತಕ್ಕಂಥ ಮಾತು ಉಳಿಸ್ಕೊಬೇಕು ಅಂತ. ನಾನ್ ನಿಮ್ಗೆ ಏನ್ ಆಶ್ವಾಸನೆಯನ್ನು ಕೊಟ್ಟಿದ್ದೀನೋ,
ಪ್ರತಿದಿನ ನಿತ್ಯ ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಏನ್ ಮಾಡುದು, ಒಂದು ಸಮಸ್ಯೆ ಬಂದ್ಬಿಟ್ಟಿದೆ. ಏನ್ ಸ್ವಾಮಿ ಅಂತ ಇವು ಕೇಳಿದ ಮಿಕ್ಕಿದ ಪ್ರಾಣಿಗಳು. ಅವಾಗ ನರಿ ಹೇಳ್ತಂತೆ, ಕುರಿಗಳಿಗೆ ಒಟ್ಟು ಕಮ್ಮಿ ಆಗಿದೆ ಅಂತ. ಅದ್ರ ಮೇಲೆ ಕೂದ್ಲಿರುತ್ತಲ್ಲ, ಕುರಿದು ಕೂದ್ಲು, ಅದು ಕಟ್ ಮಾಡಿ ಉಲ್ಲನ್ ರಗ್ ತರ ಮಾಡ್ಕೊಡ್ತಕ್ಕಂಥದ್ದು ಹೊಚ್ಕೊಳ್ಳಕ್ಕೆ ಕಂಬ್ಳಿ. ಆವಾಗ ಮತ್ತೆ ಏನ್ ಮಾಡೋದು? ಅದೊಂದು ಸಮಸ್ಯೆ ಆಗ್ಬಿಟ್ಟಿದೆ. ಹಳ್ಳಿಗಳಲ್ಲಿ ಸಿಗ್ತಾ ಇಲ್ಲ ಅಂತ. ಮತ್ತೆ ಏನ್ ಸ್ವಾಮಿ ಮಾಡೋದು ಅಂದ್ರೆ, ನಿಮ್ಮ ಮೈ ಮೇಲೆ ಇದೆಯಲ್ಲ ತುಪ್ಪ, ಕೂದ್ಲು, ಅಷ್ಟನ್ನು ಕಟ್ ಮಾಡಿ ಕರೆಕ್ಟ್ ಆಗಿ ಕೊಟ್ರೆ ಅದರಿಂದನೇ ಒಳ್ಳೆ ರಗ್ ಮಾಡ್ಕೊಡ್ತಾರೆ, ಉಲನ್ ರಗ್ ಕೊಡ್ತಾರೆ ನಿಮ್ಗೆ, ಹೊಚ್ಕೊಳಕ್ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನ ನರಿ ತಿಳಿಸಿದೆ. ಇವೇನ್ ಹಿಂದೆ ಮುಂದೆ ನೋಡಿಲ್ಲ, ಇವು ನಿಜ ಇರ್ಬೋದು ಅಂತ ಎಲ್ಲ ಬೋಳ್ಸ್ಬಿಟ್ಟಿದಾವೆ. ಆ ಆ ತುಪ್ಪಟದಿಂದ, ಆ ಪ್ರಾಣಿಗಳ ಕೂದಲಿಂದ ರೇ ತಯಾರು ಮಾಡಿರ್ತಕ್ಕಂಥ ರೊಗ್ಗನ್ನ ತಗೊಬಂದು ಪುನಃ ಅದೇ ಪ್ರಾಣಿಗಳಿಗೆ ಕೊಡ್ತಂತೆ, ಹೊಚ್ಕೊಳ್ಳಿ ಅಂತ. ಅವು ತಗೊಂಡೋಗ್ಬಿಟ್ಟು ಭಾರಿ ಖುಷಿಯಲ್ಲಿ ಹೊಚ್ಕೊಂಡವೆ. ಸೇಮ್ ಹೊಚ್ಕೊಂಡ್ರು ಕೂಡ ಅದೇ ಚಳಿ ಆಗ್ತಿತ್ತಂತೆ. ಯಾಕೆ ಗೊತ್ತಾ? ಕೊಟ್ಟಿರ್ತಕ್ಕಂಥ ಅವು ಅವು ಕೂದ್ಲೆ ಅಲ್ವಾ, ಆ ಪ್ರಾಣಿಗಳ ಕೂದಲನ್ನೇ ಕಟ್ ಮಾಡಿ ಅವಕ್ಕೆ ಮಾಡ್ಕೊಟ್ಟಿರ್ತಕ್ಕಂಥ ರೊಗ್ಗದು, ಉಲನ್ ರೊಗ್ಗು. ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಜನರ ತೆರಿಗೆ ದುಡ್ಡನ್ನ ಜನರ ಹತ್ರನೇ ಕಿತ್ಕೊಂಡು, ಆ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಕೊಟ್ಟು, ಆಮೇಲೆ ನಮ್ಮ ಕಷ್ಟಗಳು ಚೇಂಜ್ ಆಗಿಲ್ಲ, ನಮ್ಗೆ ತುಂಬಾ ಕಷ್ಟ ಇದೆ, ತೊಂದರೆ ಇದೆ, ನಮ್ಮ ಬದುಕುಗಳು ಬದಲಾವಣೆ ಆಗ್ತಾ ಇಲ್ಲ ಅಂದ್ರೆ ಹೇಗೆ? ಸೇಮ್ ಇದೇ ಕತೆ ಕೂಡ ರಾಜ್ಯ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ವಯಿಸ್ತದೆ. ಸದ್ಯಕ್ಕೆ ಬೇರೆ ವಿಚಾರ ಏನಿಲ್ಲ. ಇಲ್ಲಿ ಇವ್ರದ್ದು ಇವತ್ತು ಇರ್ತಕ್ಕಂಥ ವಿಚಾರ, ಶಾಲಾ ಕಾಲೇಜುಗಳಿಗಾದ್ರೂ ಆ ಸ್ಟಾಫ್ ಅನ್ನ ಕರೆಕ್ಟ್ ಆಗಿ ಕೊಟ್ಟು ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಲಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.